ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. HSTR, GPSTR, PSTRಗೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳನ್ನು ಜೊತೆಗೆ ಉತ್ತರಗಳನ್ನು ಕೂಡ ತುಂಬ ಮುಖ್ಯವಾದಂಥ ಪ್ರಶ್ನೋತ್ತರಗಳು. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಭಾರತದ ಸಂವಿಧಾನ ಯಾವ ದಿನದಿಂದ ಜಾರಿಗೆ ಬಂತು? ಯಾವ ದಿನದಂದು ಜಾರಿಗೆ ಬಂತು ಅಂದರೆ 15 ಆಗಸ್ಟ್ 1947, ಜನವರಿ 26, 1950, ನವಂಬರ್ 26, 1949, ಅಕ್ಟೋಬರ್ 2, 1950 ಅಂತಕ್ಕಂಥದ್ದು. ಸರಿಯಾದಂಥ ಉತ್ತರ ಜನವರಿ 26, 1950. ಭಾರತದ ರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ ಅಂತಕ್ಕಂಥದ್ದು. ಭಾರತದ ರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡ್ತಾರೆ? ಅವರು ಏನು ಆಪ್ಷನ್ ಎ ನೇರವಾಗಿ ಜನರು ಆಯ್ಕೆ ಮಾಡ್ತಾರಾ, ಅಥವಾ ಪ್ರಧಾನಮಂತ್ರಿಯವರು ಆಯ್ಕೆ ಮಾಡ್ತಾರಾ, ಚುನಾವಣಾ ಮಂಡಳಿ ಆಯ್ಕೆ ಮಾಡುತ್ತಾ, ಅಥವಾ ರಾಜ್ಯಪಾಲರು ಆಯ್ಕೆ ಮಾಡ್ತಾರಾ ಅಂತಕ್ಕಂಥದ್ದು. ಸರಿಯಾದಂಥ ಉತ್ತರ ಕಾಮೆಂಟ್ ಮಾಡಿ. ಹಾಗೆ ನಾನು ನಿಮಗೆ ಇಲ್ಲಿ ಆನ್ಸರ್ ಕೂಡ ಕೊಟ್ಟಿರ್ತೀನಿ. ಚುನಾವಣಾ ಮಂಡಳಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಸ್ವಲ್ಪ ನಾನು ಉತ್ತರಕ್ಕಾಗಿ ಗ್ಯಾಪ್ ಕೊಟ್ಟಿರ್ತೀನಿ, ಯಾಕಂದರೆ ನೀವು ಕೂಡ ಆನ್ಸರನ್ನು ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ. ಕರ್ನಾಟಕದ ರಾಜಧಾನಿ ಯಾವುದು? ಏನು ರೀ ಇಷ್ಟೊಂದು ಈಜಿ ಪ್ರಶ್ನೆ ಕೇಳಿಬಿಟ್ಟಿದ್ದೀರಾ? ಹೌದು, ಹೊಸಬರು ಓದ್ತಾ ಇರೋರಿಗೆ ಸ್ವಲ್ಪ ಏನಂತಂದರೆ ಇಂಥ ಪ್ರಶ್ನೆಗಳು ಕೆಲವೊಂದು ಸಮಯದಲ್ಲಿ ನಮಗೆ ಏನಾಗುತ್ತೆ, ಗಜಿಬಿಜಿ ಅನಿಸ್ಬಿಡುತ್ತೆ. ಸೊ ಆನ್ಸರ್ ಗೊತ್ತಿದ್ರೂ ಕೂಡ ಎಷ್ಟೋ ಸಾರಿ ತಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೆಂಗಳೂರು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಬೆಂಗಳೂರು ಸರಿಯಾದಂಥ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪಂಚಾಯತ್ ರಾಜ್ ವ್ಯವಸ್ಥೆಯ ಕೆಳ ಹಂತ ಯಾವುದು ಅಂತಕ್ಕಂಥದ್ದು. ಪಂಚಾಯತ್ ರಾಜ್ ವ್ಯವಸ್ಥೆಯ ಕೆಳ ಹಂತ ಯಾವುದು? ಆಪ್ಷನ್ ಹೀಗಿದೆ, 4 ಆಪ್ಷನ್ಗಳನ್ನು ಕೂಡ ಕೊಡಲಾಗಿದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಆಯಿತಾ. ಗ್ರಾಮ ಪಂಚಾಯತ್, ಮಹಾನಗರ ಪಾಲಿಕೆ. ಸರಿಯಾದಂಥ ಉತ್ತರ ಕಮೆಂಟ್ ಮಾಡಬೇಕು. ನೀವು ಕಮೆಂಟ್ ಮಾಡಿ. ಗ್ರಾಮ ಪಂಚಾಯತ್ ಸರಿಯಾದಂಥ ಉತ್ತರ. ಭಾರತದ ರಾಷ್ಟ್ರೀಯ ಆದಾಯವನ್ನು ಅಳೆಯುವ ಒಂದು ಪ್ರಮುಖ ಸಂಸ್ಥೆ ಯಾವುದು? ಭಾರತದ ರಾಷ್ಟ್ರೀಯ ಆದಾಯವನ್ನು ಅಳೆಯುವ ಪ್ರಮುಖ ಸಂಸ್ಥೆ ಯಾವುದು? ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸರಣಿ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನೇನು ಏನಪ್ಪ ಅಂತಂದರೆ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿದೆ. ಸೊ ನೋಟಿಫಿಕೇಷನ್ ಆಲ್ಮೋಸ್ಟ್ ಆದಂಗೆ, ಟೈಮ್ ಕೂಡ ಬಹಳ ಶಾರ್ಟ್ ಇದೆ. ಚೆನ್ನಾಗಿ ಓದಿ. RBI, ನೀಟ್ ಆಯೋಗ, NSO, UPSC ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಶ್ವಸಂಸ್ಥೆ ಸ್ಥಾಪನೆಯಾದಂಥ ವರ್ಷ ಯಾವುದು ಅಂತಕ್ಕಂಥದ್ದು. ಇಲ್ಲಿ ಈಗಾಗಲೇ ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿದ್ದಾರೆ, ಯಾವಾಗ ಎಕ್ಸಾಮ್ ನಡೆಯುತ್ತೆ. ಸೊ ಆ ವಿಡಿಯೋ ಬೇಕು ಅನ್ನೋದಾದರೆ ನಾನು ಖಂಡಿತ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಎಕ್ಸಾಮು ಯಾವಾಗ ಅಪ್ಲಿಕೇಶನ್ ಹಾಕಬೇಕು, ಯಾವಾಗ ಎಕ್ಸಾಮ್ ಇರುತ್ತೆ ಅನ್ನೋದು ಕೂಡ. ವಿಶ್ವಸಂಸ್ಥೆ ಸ್ಥಾಪನೆಯಾದಂಥ ವರ್ಷ ಯಾವುದ್ರಿ? 1950 ಸರಿಯಾದಂಥ ಉತ್ತರ ಅಲ್ವಾ? ಹೌದಾ? ಇಲ್ಲ, 1945. ಯಾಕಂದರೆ ನೀವು ಸ್ವಲ್ಪ ಗಮನ ಈ ಕಡೆ ಕೊಡಲಿ ಅಂತ ನಾನು ರಾಂಗ್ ಆನ್ಸರ್ ಹೇಳಿದೆ. ನೀವು ಕೂಡ ರಾಂಗ್ ಅಂತ ಕಮೆಂಟ್ ಮಾಡಬೇಕಲ್ಲ, ಅದಕ್ಕೆ. ಭಾರತದ ಕರೆನ್ಸಿ ಯಾವುದು? ಡಾಲರ್, ರೂಪೇ, ಯೂರೋನಾ? ಭಾರತದ ಕರೆನ್ಸಿ ಯೂರೋ ಅಲ್ವಾ? ಇಲ್ಲ, ರೂಪಾಯಿ ಸರಿಯಾದಂಥ ಉತ್ತರ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾವ ರೀತಿ ಕ್ವಶನ್ಗಳು ಬೇಕು ಅಂದರೆ ಯಾವ ವಿಷಯಕ್ಕೆ, ಯಾವ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ. 10 ಪ್ರಶ್ನೆಗಳು ಬೇಕು ಅಂದರೆ 10 ಕೊಡ್ತೀನಿ. 20 ಪ್ರಶ್ನೆಗಳು ಬೇಕು ಅನ್ನೋದಾದರೆ 20 ಪ್ರಶ್ನೆಗಳ ವಿಡಿಯೋ ಕೂಡ ಮಾಡೋಣ. 50 ಪ್ರಶ್ನೆಗಳು ಬೇಕು ಒಂದೇ ವಿಡಿಯೋದಲ್ಲಿ ಅನ್ನೋದಾದರೆ 50 ಪ್ರಶ್ನೆಗಳನ್ನು ಕೂಡ. ಹಸಿರು ಕ್ರಾಂತಿಯ ಮುಖ್ಯವಾಗಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಹಸಿರು ಕ್ರಾಂತಿ ಕೈಗಾರಿಕೆ, ಸಾರಿಗೆ, ಕೃಷಿ, ಶಿಕ್ಷಣ. ಕೃಷಿ ಸರಿಯಾದಂಥ ಉತ್ತರ ಅಲ್ವಾ? ಆನ್ಸರ್ ನೋಡೋಣ. ಕೃಷಿ ಅಂತ ನಾನು ಹೇಳ್ತಾ ಇದ್ದೀನಿ. ಎಸ್, ಕೃಷಿ ಸರಿಯಾದಂಥ ಉತ್ತರ. ನೀವು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಭಾರತದ ಸಂಸತ್ತಿನ ಮೇಲ್ಮನೆ ಯಾವುದು? ಭಾರತದ ಸಂಸತ್ತಿನ ಮೇಲ್ಮನೆ ಯಾವುದ್ರಿ? ಲೋಕಸಭೆ, ವಿಧಾನಸಭೆ, ರಾಜ್ಯಸಭೆ, ವಿಧಾನ ಪರಿಷತ್. ಇದನ್ನು ನೀವು ಕಮೆಂಟ್ ಮೂಲಕ ಆನ್ಸರ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಒನ್, 10ನೇ ಕ್ವಶನ್ನು. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಆಯಿತಾ. ಒಂದೊಂದು ಪ್ರಶ್ನೆಗಳು ಬಹಳ ಮುಖ್ಯವಾದಂಥ ಪ್ರಶ್ನೆಗಳು. ಒಂದಲ್ಲ ಒಂದು ಎಕ್ಸಾಮ್ದಲ್ಲಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಅಂತಲೇ ಹೇಳ್ಬೋದು. ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ ಯಾವ ಭಾಗದಲ್ಲಿವೆ? ಮೂಲಭೂತ ಹಕ್ಕುಗಳು ಭಾರತದ ಸಂವಿಧಾನದ ಯಾವ ಭಾಗದಲ್ಲಿವೆ? ಭಾಗ 3, ಭಾಗ 4, ಭಾಗ 5, ಭಾಗ 6. ಭಾಗ 3 ಸರಿಯಾದಂಥ ಉತ್ತರ. ಓಕೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.